ಹೇ ಗಾಯ್ಸ್, ನೀವು ನೋಡ್ತಿದ್ದೀರಾ ಹೇಮಂತ್ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಇದು ಫಸ್ಟ್ ಇಯರ್ BCom ಅವರ ಫಿನಾನ್ಷಿಯಲ್ ಅಕೌಂಟ್ KSU ಯೂನಿವರ್ಸಿಟಿ ಅವರ ಜಾನ್ ಸೈಕಲ್ ಕ್ವಶನ್ ಪೇಪರ್ 2022 ಏಪ್ರಿಲ್ ಮೇ ಇದರಂತ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ನೋಡಿ ಸೆಲೆಕ್ಟ್ ಮಾಡಿ. ಹಾಗೆ ವಿಡಿಯೋಸನ್ನು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಇನ್ನಷ್ಟು ಮಕ್ಕಳಿಗೆ ರೀಚ್ ಆಗುತ್ತೆ. ಸೊ ಅದನ್ನು ಲೈಕ್ ಮಾಡೋದು ಹೇಳುತ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ಪಾರ್ಟ್ ಎ ಅಲ್ಲಿ ನಿಮಗೆ 6 ಕ್ವಶನ್ ಇದೆ. ಅದರಲ್ಲಿ ನೀವು 4 ಕ್ವಶನ್ ಅಟೆಂಡ್ ಮಾಡಬೇಕು. ಥಿಯರಿನೇ ಜಾಸ್ತಿ ಇದೆ, ಅದರಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಸೊ ನಂತರ ಪಾರ್ಟ್ ಬಿ ಅಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕು. ಅದು 10 ಮಾರ್ಕ್ ಇದು. ಸೊ ಥಿಯರಿ 1 ಕ್ವಶನ್ ಇದೆ ಮತ್ತು ಪ್ರಾಕ್ಟಿಕಲ್ ಇದೆ. ನೀವು ಥಿಯರಿ ಕ್ವಶನ್ ಆದರೂ ರಿಪೀಟ್ ಆಗುತ್ತೆ, ನಿಮಗೆ ಪ್ರಾಕ್ಟಿಕಲ್ ಕ್ವಶನ್ ರಿಪೀಟ್ ಆಗಲ್ಲ. ನಿಮಗೆ ಪ್ರಾಕ್ಟಿಕಲ್ ಕ್ವಶನ್ ಕಷ್ಟ ಅಂದರೆ ಥಿಯರಿ ನೀವು ಚೆನ್ನಾಗಿ ಓದ್ಕೊಳ್ಳಿ, ಪಾಸ್ ಆದರೆ ಸಾಕಲ್ಲ. ಇದರಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕು, 10 ಮಾರ್ಕ್ ಇದು. ಸೊ ನಂತರ ಪಾರ್ಟ್ ಸಿ, ಇಲ್ಲಿ ಪಾರ್ಟ್ ಸಿ ಅಲ್ಲಿ ಕೂಡ 15 ಮಾರ್ಕ್ ಇದೆ. ಅದರಲ್ಲಿ ಕೂಡ 1 ಕ್ವಶನ್ ಥಿಯರಿ ಬರುತ್ತೆ, ನೋಡ್ಕೊಳ್ಳಿ. ಇದು 12ನೇ ಕ್ವಶನಿಂದ ಪಾರ್ಟ್ ಸಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ ಕ್ವಶನ್ನ. ಇದರಲ್ಲಿ 4 ಕ್ವಶನ್ ಇದೆ 15 ಮಾರ್ಕಲ್ಲಿ ಕೂಡ. ಅದರಲ್ಲಿ 2 ಕ್ವಶನ್ ಅಟೆಂಡ್ ಮಾಡಬೇಕು. ನೋಡಿ 15 ಮಾರ್ಕ್ ನಿಮಗೆ ಕಾಣ್ತಿರ್ಬೋದು, ಅದು ಥಿಯರಿ ಮಾರ್ಕ್ ಕ್ವಶನ್ ಆಗಿದೆ. ಸೊ ಥಿಯರಿಗೆ ಕೂಡ ಇಂಪಾರ್ಟೆನ್ಸ್ ಕೊಡಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ಇಯರ್ದಿದೆ, ನೋಡ್ಕೊಳ್ವಾ. ಇದು ಮೇ ಮತ್ತು ಜೂನಲ್ಲಿ ನಡೆದಂಥ 2025ರ ಕ್ವಶನ್ ಪೇಪರ್ ಇದಾಗಿದೆ. ಸೊ ಲಾಸ್ಟ್ ಇಯರ್ದಿದು. ಸೊ ಪಾರ್ಟ್ ಎ ಅಲ್ಲಿ ನಿಮಗೆ ಇದು 6 ಕ್ವಶನ್ ಇದೆ. ಸೊ ಅದು ಥಿಯರಿ ಎಲ್ಲ ನೋಡ್ಕೊಳ್ಳಿ. ಪಾರ್ಟ್ ಬಿ ಅಲ್ಲಿ 10 ಮಾರ್ಕ್ ಇದೆ, ಅದು 3 ಕ್ವಶನ್ ಅಟೆಂಡ್ ಮಾಡಬೇಕು. ನಂತರ ಪಾರ್ಟ್ ಸಿ ಅಲ್ಲಿ 15 ಮಾರ್ಕ್ ಇದು, 2 ಕ್ವಶನ್ ಅಟೆಂಡ್ ಮಾಡಬೇಕು, ಅದು 30 ಮಾರ್ಕ್ ಆಗುತ್ತೆ. ಸೊ ಅದು ಕೂಡ ಥಿಯರಿ ಇದೆ, ನೋಡ್ಕೊಳ್ಳಿ. ಥಿಯರಿ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ರಿಪೀಟ್ ಆಗುತ್ತೆ. ಪ್ರಾಕ್ಟಿಕಲ್ ಕ್ವಶನ್ ರಿಪೀಟ್ ಆಗಲ್ಲ. ನಾನು ಪದೇ ಪದೇ ಸಲ ಹೇಳ್ತಾ ಇದ್ದೀನಿ, ನೀವು ಪಾಸ್ ಆಗಬೇಕಂದ್ರೆ ಥಿಯರಿನೂ ಚೆನ್ನಾಗಿ ಓದ್ಕೊಳ್ಳಿ ಗಾಯ್ಸ್. ಇದಿಷ್ಟು ಫಿನಾನ್ಷಿಯಲ್ ಅಕೌಂಟ್ ಫಸ್ಟ್ ಇಯರ್ BCom ಅವರ ಕ್ವಶನ್ ಪೇಪರ್ ಇದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಬೇಕಂತ ನೀವು ತಿಳಿಸಿ ಕಮೆಂಟಲ್ಲಿ. ಬಾಯ್ ಬಾಯ್.